ಈ ಸಿಎಂ ಕುರ್ಚಿ ಹಗ್ಗ ಜಗ್ಗಾಟ ಅಂತೂ ಯಾಕೋ ಮುಗಿಯೋ ಲಕ್ಷಣಗಳೇ ಕಾಣಿಸ್ತಲ್ಲ, ಎಳೆದಾಡ್ತಾ ಇದ್ದಾರೆ ನೋಡಿ. 2025 ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಅನ್ಕೊಂಡು ಮುಗಿಸೇ ಬಿಟ್ಟಿವಿ. ಯಾವ ಕ್ರಾಂತಿನೂ ಆಗ್ಲಿಲ್ಲ, ಭ್ರಾಂತಿನೂ ಆಗ್ಲಿಲ್ಲ. ಸಿದ್ದರಾಮಯ್ಯ ಅವ್ರು ಹೇಳ್ದಂಗೆ ಯಾವ ವಾಂತಿನೂ ಆಗ್ಲಿಲ್ಲ. ಜಮೀರ್ ಅಹಮದ್ ಖಾನ್ ಹೇಳಿದ್ದು ವಾಂತಿ ಸ್ಟೇಟ್ಮೆಂಟ್ ನ. ಇದರ ನಡುವೆ ಈ ಗೊಂದಲದ ಗೂಡಾಗಿದೆ ನಾಯಕತ್ವದ ಫೈಟ್. ಮುಗಿತಾನೆ ಇಲ್ಲಪ್ಪ. ಡಿಕೆಶಿಗೆ ಸದ್ಯಕ್ಕೆ ಮುಖ್ಯಮಂತ್ರಿ ಪಟ್ಟ ಸಿಗಲ್ವಾ? ಯಾಕೆ ಇವ್ರನ್ನ ಇಷ್ಟೊಂದು ಸತಾಯಿಸ್ತಾ ಇದ್ದಾರೆ, ಅಯ್ಯೋ ಅನ್ನಿಸ್ತಾ ಇದ್ದಾರೆ, ಓಡಾಡಿಸ್ತಾ ಇದ್ದಾರೆ? ಅಟ್ಲೀಸ್ಟ್ ಕೂರಿಸ್ಕೊಂಡು ಈಗ ಆಗಲ್ಲ ಅಂದ್ರೆ ಹಿಂಗಿದೆ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವರೇ ಅಂತ ವ್ಯವಧಾನದಿಂದ ಅವರಿಗೆ ಅರ್ಥ ಮಾಡಿಸುವ ಪ್ರಯತ್ನವನ್ನು ಹೈಕಮಾಂಡ್ ಯಾಕೆ ಮಾಡ್ತಾ ಇಲ್ಲ? ಇಷ್ಟೊಂದು ಇಕ್ಕಟ್ಟಾಗಿದೆಯಾ ಕರ್ನಾಟಕದ ರಾಜಕೀಯ? ಸಿಎಂ ಕುರ್ಚಿ ಹೈಕಮಾಂಡ್ಗೆ ನುಂಗಲಾರದ ಬಿಸಿ ತುತ್ತಾಗ್ಬಿಟ್ಟಿದ್ಯಾ? ಹೈಕಮಾಂಡ್ ಸೂಚನೆಗೆ ಸೈಲೆಂಟ್ ಆದ್ರ ಕನಕಪುರದ ಬಂಡೆ, ಅಥವಾ ಸೈಲೆಂಟ್ ಗೇಮ್ ಶುರು ಮಾಡಿದ್ರ ಟ್ರಬಲ್ ಶೂಟರ್? ಬೆಂಬಲಿಗರಿಗೂ ಸೈಲೆಂಟ್ ಆಗಿರಕ್ ಹೇಳಿದ್ರ? ಈ ಸೈಲೆಂಟ್ ತಂತ್ರದ ಹಿಂದೆ ಬೇರೆದ್ದೇನಾದ್ರೂ ಪ್ಲಾನ್ ಇದೆಯಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿ ಕೆ ಶಿವಕುಮಾರ್ ಸೈಲೆಂಟ್ ಗೇಮ್ ನ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನೋಡ್ತಾ ಹೋಗೋಣ. ನಿನ್ನೆ ತಾನೇ ಅವರ ತಮ್ಮ ಡಿ ಕೆ ಸುರೇಶ್ ಅವರು ತಾಳ್ಮೆ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲದಕ್ಕೊಂದು ಪೀರಿಯಡ್ ಇರುತ್ತೆ, ತಾಳ್ಮೆಗೂ ಒಂದು ಆಯಸ್ಸು ಅಂತ ಇರುತ್ತಲ್ವಾ ಅಂತ ಹೇಳಿದ್ದಾರೆ. ಹಂಗಂದ್ರೆ ಅದು ಮುಗಿದೋಗ್ಬಿಡ್ತಾ? ತಾಳ್ಮೆ ಆಯಸ್ಸು ಮುಗೀತು ಅನ್ನೋದಾದ್ರೆ ವಾಟ್ ನೆಕ್ಸ್ಟ್? ಬೆಂಬಲಿಗ ಶಾಸಕರ ಮೀಟಿಂಗ್ಗೆ ಬ್ರೇಕ್ ಹಾಕಿದ್ರ ಡಿ ಕೆ ಶಿವಕುಮಾರ್? ಇವತ್ತು ಸಭೆ ನಡೆಸುವ ಪ್ಲಾನ್ ನಲ್ಲಿ ಇದ್ರ ಬಂಡೆಯ ಬೆಂಬಲಿಗರು? ಖಾಸಗಿ ಹೋಟೆಲ್ ನಲ್ಲಿ ಸೇರ್ಕೊಂಡು ಇವತ್ತಿನ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ರಂತೆ. ಪಟ್ಟಕ್ಕಾಗಿ ಮುಂದಿನ ತಂತ್ರಗಾರಿಕೆ ಬಗ್ಗೆ ಚರ್ಚೆ ಮಾಡೋಕೆ ಪ್ಲಾನ್ ನಡೆದಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಬೆಂಬಲಿಗರ ಮೀಟಿಂಗ್ಗೆ ಡಿ ಕೆ ಬ್ರೇಕ್ ಹಾಕಿದ್ದಾರೆ. ಹೈಕಮಾಂಡ್ ಭರವಸೆ ಕೊಟ್ಟಿದೆ, ಸುಮ್ಮನೆ ಕೆಣಕದು ಬೇಡ. ಹೈಕಮಾಂಡ್ ನಿಂದ ಸಕಾರಾತ್ಮಕ ಸ್ಪಂದನೆ ಸಿಗ್ತಾ ಇದೆ. ಯಾವುದೇ ಸಭೆ ಸದ್ಯಕ್ಕೆ ಬೇಡ, ಬಹಿರಂಗ ಸ್ಟೇಟ್ಮೆಂಟ್ಗಳನ್ನು ಕೊಡಕ್ಕೆ ಹೋಗ್ಬಿಡಿ. ಅಧಿವೇಶನದ ಸಂದರ್ಭದಲ್ಲಿ ತಪ್ಪು ಸಂದೇಶಗಳು ಹೋಗುತ್ತೆ. ಬೆಂಬಲಿಗ ಶಾಸಕರಿಗೆ ಈ ರೀತಿಯಾಗಿ ಸಲಹೆ ಕೊಟ್ಟು ವಿದೇಶಕ್ಕೆ ಹೋಗಿದ್ದಾರಂತೆ ಡಿ ಕೆ ಶಿವಕುಮಾರ್. ಇವತ್ತು ನಡೆಯುತ್ತೆ ಅನ್ನಲಾದ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಸಭೆ ಕ್ಯಾನ್ಸಲ್ ಆಗಿದೆ. ಅಧಿವೇಶನದಲ್ಲಿ ಪ್ರತ್ಯೇಕ ಸಭೆ, ಬಹಿರಂಗ ಹೇಳಿಕೆಗಳನ್ನೇ ಅಸ್ತ್ರ ಮಾಡ್ಕೊಳ್ಳುವ ಸಾಧ್ಯತೆ ಇದೆ. ಇದರಿಂದ ಪಕ್ಷಕ್ಕೆ ಮುಜುಗರ ಆಗುತ್ತೆ. ಹೈಕಮಾಂಡ್ ಕೆಂಗಣ್ಣಿ ಗುರಿ ಆಗ್ಬಿಡ್ತೀವಿ ನಾವು. ಇನ್ನೇನು ಹತ್ರಕ್ಕೆ ಸಿಗ್ತಾ ಇದೆ ಕೈ ಆ ಒಂದು ಅಧಿಕಾರ ಅಂದಾಗ್ಲೂ ನಾವೇ ಅದನ್ನ ಹಾಳು ಮಾಡ್ಕೊಂಡಂಗಾಗುತ್ತೆ. ಸುಮ್ನಿರಿ ಅಂತ ಬಹಳ ಎಚ್ಚರಿಕೆಯ ಹೆಜ್ಜೆ ಇಡೋಕೆ ಪ್ಲಾನ್ ಮಾಡ್ತಾ ಇದ್ದಾರಾ. ಈಗ ಅಸ್ಸಾಂನ ಒಂದು ಜವಾಬ್ದಾರಿನ ಡಿ ಕೆ ಅವ್ರ ಹೆಗಲಿಗೆ ಹೊರಿಸಿದ್ದಾರೆ. ಅದ್ರಲ್ಲೂ ಗೆದ್ರು ಅನ್ಕೊಳ್ಳಿ. ಡಿ ಕೆ ಅವರಂತೂ ನಾನ್ ಸ್ಟಾಪಬಲ್ ಲೀಡರ್ ಆಗ್ಬಿಡ್ತಾರೆ, ನೋ ಡೌಟ್. ಅದನ್ನ ರಾಜ್ಯದಲ್ಲೂ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಏನ್ ಮಾಡ್ತೀರಿ? ಅವರಿಗೆಲ್ಲ ಅರ್ಹತೆಗಳಿದ್ರೂ ಅದೃಷ್ಟ ಅನ್ನೋದು ಬೇಕಲ್ಲ. ಅದೃಷ್ಟ ಯಾವಾಗ ಬರುತ್ತೆ? ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೀರೇಶ್ ನೀಡ್ತಾರೆ. ವೀರೇಶ್, ಈ ಕುರ್ಚಿ ಕಿತ್ತಾಟ ಅಥವಾ ಕುರ್ಚಿಯ ವಿಚಾರ ರಬ್ಬರ್ ರೀತಿ ಎಳಿತಲೇ ಇದ್ದಾರೆ. ಯಾವಾಗ ಇದಕ್ಕೆ ಕ್ಲೈಮ್ಯಾಕ್ಸ್ ಅನ್ನೋದು ರಾಜ್ಯದ ಜನ ಕೂಡ ಕುತೂಹಲದಿಂದ ನೋಡ್ತಾ ಇದ್ದಾರೆ. ನೆನ್ನೆ ಬೇರೆ ಡಿ ಕೆ ಬ್ರದರ್ ಏನೋ ತಾಳ್ಮೆ ಬಗ್ಗೆ ಮಾತಾಡ್ತಾ ಇದ್ರು. ಇವತ್ತಿನ ಮೀಟಿಂಗ್ ಕ್ಯಾನ್ಸಲ್ ಆಗಿದೆಯಂತೆ. ಸೊ ಓವರ್ ಆಲ್ ಆಗಿ ಇದನ್ನ ನಾವು ಹೆಂಗ್ ನೋಡ್ಬೋದು ರಾಜಕೀಯ ವಿಚಾರದಿಂದ? ವಿದ್ಯಾ, ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರದ ಗೊಂದಲ ಇನ್ನೂರಿಗೂ ಸಹ ಮುಂದುವರೆದಿರುವಂಥದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ಕಾನ್ಫಿಡೆಂಟ್ ಆಗಿ ನಾನೇ 5 ವರ್ಷಗಳ ಕಾಲ ಪೂರ್ಣಾವಧಿ ಮುಖ್ಯಮಂತ್ರಿ ಆಗ್ತೀನಿ ಮತ್ತು ಬಜೆಟನ್ನು ನಾನೇ ಮಂಡನೆ ಮಾಡ್ತೀನಿ ಅಂತೇಳಿ ಅವರು ಹೇಳ್ತಾ ಇರುವಂಥದ್ದು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಂಕ್ರಾಂತಿಯ ಬಳಿಕ ಅವರಿಗೆ ಹೈಕಮಾಂಡ್ ನಾಯಕರುಗಳಿಂದ ಒಂದು ಶುಭ ಸುದ್ದಿ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದರು. ಆ ನಿಟ್ಟಿನಲ್ಲೇ ಅವರು ದೆಹಲಿಯ ನಾಯಕರುಗಳನ್ನು ಭೇಟಿ ಮಾಡಿ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ಸಹ ಮಾಡಿದರು. ಕೊಟ್ಟ ಮಾತಿನಂತೆ ಅಧಿಕಾರವನ್ನು ಹಂಚಿಕೆ ಮಾಡಿ ಅನ್ನೋ ಒಂದು ಮನವಿಯನ್ನು ಸಹ ಮಾಡಿಕೊಂಡಿದ್ರು. ಆದರೆ ರಾಹುಲ್ ಗಾಂಧಿ ಅವರಿಂದ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಲಹೆ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸ್ವಲ್ಪ ದಿನಗಳ ಕಾಲ ಸಮಾಧಾನವಾಗಿರಿ, ಎಲ್ಲವನ್ನೂ ಸಹ ನಾವು ಬಗ್ಗೆ ಹರಿಸ್ತೀವಿ ಅನ್ನೋ ಒಂದು ಭರವಸೆ ಸಿಕ್ಕಿರೋ ಹಿನ್ನೆಲೆಯಲ್ಲೇ ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಎಲ್ಲರೂ ಸಹ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಸೇರಿ ಮುಂದೆ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರುಗಳ ಮೇಲೆ ಒತ್ತಡವನ್ನು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಖಾಸಗಿ ಸಭೆಯನ್ನು ಕರೆದು ಚರ್ಚೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಆದರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ದಾವೂಸ್ ಪ್ರವಾಸದಲ್ಲಿದ್ದಾರೆ. ಅವರು ಸಹ ಅವರ ಆಪ್ತರಿಗೆಲ್ಲರಿಗೂ ಸಹ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಸಭೆಗಳನ್ನು ಸಹ ಮಾಡಬೇಡಿ ಮತ್ತು ಬಹಿರಂಗವಾಗಿ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬೇಡಿ. ಯಾಕಂತಂದರೆ ನಾಳೆಯಿಂದನೇ ರಾಜ್ಯ ವಿಶೇಷವಾದಂಥ ಅಧಿವೇಶನ ನಡೀತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ನಾವು ಆಹಾರ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲೇ ತಮ್ಮ ಆಪ್ತರಿಗೆಲ್ಲರಿಗೂ ಸಹ ಒಂದು ಸೂಚನೆಯನ್ನು ಕೊಟ್ಟು ಹೋಗಿರುವಂಥದ್ದು. ಹೀಗಾಗಿನೇ ಇವತ್ತು ನಡೀಲೇಬೇಕಾಗಿದ್ದಂಥ ಆಪ್ತ ಶಾಸಕರ ಒಂದು ಖಾಸಗಿ ಹೋಟೆಲ್ನಲ್ಲಿನ ಸಭೆ ರದ್ದಾಗಿರುವಂಥದ್ದು. ಇನ್ನೊಂದು ಕಡೆ ಅವರ ಸಹೋದರರು ಸಹ ಅಧಿಕಾರವೂ ಸಹ ಶಾಶ್ವತವಲ್ಲ ಮತ್ತು ತಾಳ್ಮೆಯೂ ಶಾಶ್ವತವಲ್ಲ ಅನ್ನೋದ್ರ ಜೊತೆಗೆ ವಿರೋಧಿಗಳಿಗೆ ಒಂದು ಕಡೆ ಟಾಂಗನ್ನು ಕೊಡ್ತಾ ಇರುವಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.